ಮುಂಚಿತವಾಗಿ ಎಲ್ಲೆಲ್ಲಿ ನಾವು ಗುಡ್ಡ ಕುಸಿತಗಳನ್ನು ಬಗೆಹರಿಸ್ಬೋದು, ಎಲ್ಲೆಲ್ಲಿ ಮುಂಜಾಗ್ರತೆ ಕ್ರಮ ತಗೊಂಡು ಗುಡ್ಡ ಕುಸಿತಗಳನ್ನು ತಡೆಗಟ್ಬೋದು, ಆ ಕೆಲಸವನ್ನು ಆಗಲೇ ನಾವೆಲ್ಲ ಮಾಡಿದ್ದೀವಿ. ಈಗ ನಮಗೊಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ, ದೊಡ್ಡ ತಪ್ಪಲಲ್ಲಿ ಏನು ಒಂದು 750 ಮೀಟ್ರು ತಡೆಗೋಡೆ ಇದೆ, ಅದನ್ನು ನಾವು ಮಳೆ ನಿಂತ ಮೇಲೆ ಮಾಡಬೇಕು ಅಂತ NH ಅವರಾಗಲಿ ಏಜೆನ್ಸಿಯವರಾಗಿ ಹೇಳ್ತಾರೆ. ಯಾಕಂತೇಳಿ ಮಳೆ ಜೊತೆ ಕೆಲಸ ಮಾಡಿದ್ರೆ ಅದು ಕೆಲಸ ಬೇಗನೂ ಆಗಲ್ಲ, ಕ್ವಾಲಿಟಿ ವೆಚ್ಚೂ ಆಗಲ್ಲ. ಹಾಗಾಗಿ ಆಗಸ್ಟ್ ಕೊನೆ ಇಲ್ಲ ಸೆಪ್ಟೆಂಬರ್ ನಂತರ ಏನು NH-75 ನಾ 750 ಮೀಟ್ರು ದೊಡ್ಡ ತಪ್ಪಲನ್ನ ತಡೆಗೋಡೆ ಕೆಲಸ ಆಗಿರ್ಬೋದು, ರಿಟೈನಿಂಗ್ ವಾಲು ಅದನ್ನೆಲ್ಲ ತಗೊಳ್ಳೋ ಕೆಲಸ ಮಾಡ್ತೀವಿ. ಇನ್ನು 1 ವರ್ಷದಲ್ಲಿ ಬಹುಶಃ ಈ ಒಂದು ರಿಟೈನಿಂಗ್ ವಾಲ್ ಏನು 750 ಮೀಟರ್ ರಿಟೈನಿಂಗ್ ವಾಲು 1 ವರ್ಷದಲ್ಲಿ ಈ ಒಂದು ಸಮಸ್ಯೆಗೆ ನಾವು ಮುಕ್ತವನ್ನು ಕಾಣ್ತೀವಿ. ಅದು ಬಿಟ್ಟರೆ ಇನ್ನು ಸುಮಾರು ಒಂದು 650 ಮೀಟರ್ ಅಲ್ಲಲ್ಲೇ ಪ್ಯಾಚ್ ವರ್ಕ್ ಟೋಟಲ್ಲು ದೋಣಿಗಳ 650 ಟೋಟಲ್ ದೋಣಿಗಳದ ಒಂದು 650 ಇದೆ. ಅದನ್ನು ಮಳೆ ನಿಂತ ನಂತರ ಕಾಂಕ್ರೀಟ್ ಹಾಕಿ ಏನೇನು ಕ್ರಮ ತಗೋಬೇಕು ಎಲ್ಲವನ್ನು ಮಾಡ್ತೀವಿ. ಕಳೆದ ವರ್ಷಕ್ಕೆ ಹೋಲಿಸಿಕೊಂಡು ಈ ವರ್ಷ ತುಂಬ ಚುರುಕಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ಮಳೆ ನಮಗೆ ಒಂದು ಸವಾಲಾಗಿದೆ. ಮಳೆ ಅತ್ಯಂತ ಮಳೆಯಿಂದ ಸ್ವಲ್ಪ ನಮಗೆ ಆಗಿದೆ. ಆದರೆ ಯಾವುದೇ ರೀತಿ ಪ್ರವಾಹರಿಗೆ ಮಂಗಳೂರಿಂದ ಬೆಂಗಳೂರು ಹೋಗೋದಾಗಿರ್ಬೋದು, ಬೆಂಗಳೂರಿಂದ ಮಂಗಳೂರು ಹೋಗೋ ಸವಾರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸಾರ್ವಜನಿಕರು ಭಯ ಪಡುವ ರೀತಿಯಲ್ಲಿ